ಹುಳಿ ಗ್ರಾಮದ ನಿವಾಸಿ ಲಾವಣ್ಯ ಎಂಬ ಯುವತಿಯನ್ನು ಜುಲೈ 16ರಂದು ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಭೀಕರವಾಗಿ ಹತ್ಯೆಗೈದ ಆರೋಪಿಗೆ ನ್ಯಾಯಾಲಯದಿಂದ ಗಲ್ಲು ಶಿಕ್ಷೆ ವಿಧಿಸಲು ಅಗತ್ಯವಿರುವ ಎಲ್ಲ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತೆ ಹುಳಿ ಹಾಗೂ ಕಕ್ಕೆಪದವು ಭಾಗದ ಗ್ರಾಮಸ್ಥರು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದರು. ಕಕ್ಕೆಪದವಿನಿಂದ ಬಂಟ್ವಾಳ ಡಿವೈಎಸ್ಪಿ ಕಚೇರಿಗೆ ಆಗಮಿಸಿದ ಗ್ರಾಮಸ್ಥರ ನಿಯೋಗವು ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅನಿಲ್ ಕುಮಾರ್ ಭೂಮರೆಡ್ಡಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಅತಿ ಹೇಯ ಕೃತ್ಯ, ಅತಿ ಕಠೋರ ಶಬ್ದದಲ್ಲಿ ನಿಂದನೆ ಮಾಡಬೇಕಾದಂಥ ಕೃತ್ಯ ಊಹಿಸಲಾರದಂಥದ್ದು ಇಲ್ಲಿ ನಡೆದಿದೆ ಬಸ್ ಸ್ಟ್ಯಾಂಡ್ನಲ್ಲಿ. ಅದರಿಂದ ಮನೆಯವರಿಗೆ ಮತ್ತು ಆ ಊರಿನ ಜನರಿಗೆ ಎಷ್ಟೊಂದು ಆಘಾತ ಆಗಿದೆ ಅಂತ ನಾನು ಅದನ್ನು ಊಹಿಸಬಲ್ಲೆ. ಮತ್ತು ನಿಮ್ಮನ್ನು ನೋಡಿದಾಗಲೂ ಕೂಡ ನನಗೆ ಅನಿಸುತ್ತೆ, ನಾನು ಆ ಘಟನೆ ನಡೆದಂಥ ಸಂದರ್ಭದಲ್ಲೂ ಕೂಡ ಅದು ಆ ಘಟನೆ ಆಗಿ ಒಂದು 15-20 ನಿಮಿಷದಲ್ಲೇ ನಾನು ಕೂಡ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಏನೇನಾಯಿತು, ಹೆಣ್ಣು ಮಗಳನ್ನು ಆಸ್ಪತ್ರೆಗೆ ಸಾಗಿಸಿದಾಗಲೂ ಕೂಡ ನಾನು ಆಸ್ಪತ್ರೆಗೆ ಕೂಡ ಹೋಗಿ ನೋಡಿಕೊಂಡು ಮತ್ತು ಇಲ್ಲಿವರೆಗೂ ಏನೇನು ಆ ಪ್ರಕರಣ ದಾಖಲಾಗಿದೆ ಭಾಳ ಹತ್ತಿರದಿಂದ ಅದನ್ನು ನಾವು ಸೂಪರ್ವೈಸ್ ಮಾಡ್ತಾಯಿದ್ದೀವಿ. ನಿಮ್ಮ ಮನದಾಳದ ನೋವು ನಮಗೆ ಅರ್ಥ ಆಗುತ್ತೆ. ಪೊಲೀಸ್ ಇಲಾಖೆ ನಿಮ್ಮೊಂದಿಗಿದೆ. ನಾವು ಪ್ರಾಮಾಣಿಕವಾಗಿ ಆ ಪ್ರಕರಣವನ್ನು ವಿತ್ ಆಲ್ ಸೀರಿಯಸ್ನೆಸ್ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಗಂಭೀರತೆ ಒಂದಿಗೆ ಆ ಪ್ರಕರಣವನ್ನು ತನಿಖೆ ಮಾಡಿದ್ವಿ. ಕಾನೂನು ಪ್ರಕಾರ ಆರೋಪಿಗೆ ಏನು ಶಿಕ್ಷೆ ಆಗಬೇಕು ಆ ರೀತಿ ಶಿಕ್ಷೆ ಕೊಡಿಸೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವಾಗಲೂ ತಮ್ಮೊಂದಿಗೆ ಕೈ ಜೋಡಿಸಿ ಮುಂದುವರಿದ್ದೇವೆ. ಇನ್ಮೇಲೆ ಇಂಥದ್ದು ಒಂದು ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲ ಏನು ಅಭಿಪ್ರಾಯ ಪಟ್ಟಿದರೆ ಅದು ನಿಜ. ಯಾವಾಗ ಒಂದು ವ್ಯಕ್ತಿಗೆ ಈ ಥರ ಹೇಯ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಿಕ್ಷೆ ಆಗುತ್ತೋ ಆವಾಗ ಸಮಾಜದಲ್ಲಿ ಒಂದು ದೊಡ್ಡ ಸಂದೇಶ ಕೊಡುತ್ತೆ. ನಿಮ್ಮ ಒಂದು ಏನು ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಷಯ ನಾವು ಗ್ರಹಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅವರು ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಸಾಧ್ಯ ಅದನ್ನು ನಾವು ಎಲ್ಲ ರೀತಿಯಲ್ಲಿ ನಮ್ಮ ವತಿಯಿಂದ ಕ್ರಮ ಕೈಗೊಂಡು ನಿಮಗೆ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತ ಆಗ್ತಾ ಇದ್ದೇವೆ. ನಮಗೆಲ್ಲರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್